ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು JWT ಅಂದ್ರೆ ಏನು ಮತ್ತು ನಮಗೆ ಯಾಕೆ JWT ಟೋಕನ್ಸ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾವು ಯಾವ ಥರ JWT ಟೋಕನ್ನ ಜನ್ರೇಟ್ ಮಾಡ್ಬೋದು ಅಂತ ಹೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಓಕೆನಾ. ಸೊ ಆ್ಯಕ್ಚುಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಸೇಮ್ ಇದು ಆರ್ಕಿಟೆಕ್ಚರ್ ಡಯಾಗ್ರಾಮ್ ನೋಡಿದ್ರಲ್ಲ, ಸೇಮ್ ಅದೇ ಡಯಾಗ್ರಾಮೇ ಇದು. ಇವಾಗ ನಾವು ಮೊದಲೇನು ಮಾಡ್ತಾಯಿದ್ವಿ, ರಿಕ್ವೆಸ್ಟ್ ಕಳಿಸಿದಾಗ ಯಾವ ಫಿಲ್ಟರ್ ಯೂಸ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಬೈ ಡಿಫಾಲ್ಟ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಫಿಲ್ಟರ್ ಯೂಸ್ ಆಗೋದು, ಓಕೆನಾ. ಇನ್ ಕೇಸ್ ನಾವು ಏನಾದ್ರು ಬೇಸಿಕ್ ಅಥೆಂಟಿಕೇಶನ್ ಯೂಸ್ ಮಾಡಿದ್ರೆ ಬೇಸಿಕ್ ಅಥೆಂಟಿಕೇಶನ್ ಫಿಲ್ಟರ್ ಯೂಸ್ ಆಗೋದು. ಅಲ್ಲಿಂದ ಅಥೆಂಟಿಕೇಶನ್ ಮ್ಯಾನೇಜರು, ಅದರಿಂದ ಅಥೆಂಟಿಕೇಶನ್ ಪ್ರೊವೈಡರ್ಗೆ ಹೋಗ್ಬಿಟ್ಟು ಅಲ್ಲಿಂದ ಎಲ್ಲ ಅಥೆಂಟಿಕೇಟ್ ಆಗಿ ಬರೋದು, ಓಕೆನಾ. ಸೊ ಇದರಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ನಾವು JWT ಅಥೆಂಟಿಕೇಶನಲ್ಲಿ ಸೊ ನಾವು ಈ ಫಿಲ್ಟರ್ನ ಕಂಪ್ಲೀಟಾಗಿ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀವಿ, ಓಕೆನಾ. ಸೊ ನಾವೇನು ಮಾಡ್ತಾ ಇದ್ವಿ, ರಿಕ್ವೆಸ್ಟ್ನ ಡೈರೆಕ್ಟ್ ಬಂದ್ಬಿಟ್ಟು ಆತ್ ಕಂಟ್ರೋಲರ್ ಅಂತ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀವಿ. ಸೊ ಇದರಲ್ಲಿ ನಾವು ಒಂದು ಅಥೆಂಟಿಕೇಟ್ ಮೆಥಡ್ ಅಂತ ಯೂಸ್ ಮಾಡ್ತೀವಿ, ಅಥೆಂಟಿಕೇಟ್ ಮಾಡೋದು, ಓಕೆನಾ. ಸೊ ಇದೇನು ಮಾಡುತ್ತೆ, ಈ ಆತ್ ಕಂಟ್ರೋಲಲ್ಲಿ ಅಥೆಂಟಿಕೇಟ್ ಇದಿರುತ್ತೆ. ಸೊ ಇದು ಸೇಮ್ ಫ್ಲೋ, ಇಲ್ಲಿ ಫಿಲ್ಟರ್ನ ಎಕ್ಸಿಕ್ಯೂಟ್ ಮಾಡಿ ಇದು ಅಥೆಂಟಿಕೇಶನ್ ಮ್ಯಾನೇಜರ್ನ ಕಾಲ್ ಮಾಡುತ್ತೆ. ಮ್ಯಾನೇಜರ್ ಬಂದ್ಬಿಟ್ಟು ಅಥೆಂಟಿಕೇಶನ್ ಪ್ರೊವೈಡರು. ಸೊ ಇನ್ ದ ಸೇಮ್ ವೇ ಅದು ಅಥೆಂಟಿಕೇಟ್ ಆಗುತ್ತೆ. ಸೊ ಒನ್ಸ್ ಇದು ಆತ್ ಕಂಟ್ರೋಲಲ್ಲಿ ರಿಕ್ವೆಸ್ಟ್ ಅಥೆಂಟಿಕೇಟ್ ಅಂದರೆ ವ್ಯಾಲಿಡ್ ಯೂಸರ್ ಅಪ್ಪ ಅವನು ಅಥೆಂಟಿಕೇಟೆಡ್ ಯೂಸರ್ ಅಂತ ಗೊತ್ತಾದಾಗ, ದೆನ್ ನಾವೇನು ಮಾಡ್ತೀವಿ, JWT ಯುಟಿಲಿಟಿ ಅಂತ ಒಂದು ಯುಟಿಲ್ ಪ್ಯಾಕೇಜ್ ಇದೆ. ಸೊ ಅದರಲ್ಲಿ ಯಾವ ಥರ ಜನ್ರೇಟ್ ಟೋಕನ್ ಮಾಡೋದು ನಾನೆಲ್ಲ ತೋರಿಸ್ಕೊಡ್ತೀನಿ, ಓಕೆನಾ. ಸೊ ನಾವು ಟೋಕನ್ನ ಜನ್ರೇಟ್ ಮಾಡ್ತೀವಿ. ಸೊ ಇವಾಗ ಯಾವ ಥರ ಟೋಕನ್ ಜನ್ರೇಟ್ ಮಾಡೋದು, ಯಾವ ಥರ ಇದು ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ, ಓಕೆನಾ. ಸೊ ಬೇಸಿಕಲಿ ಫಸ್ಟು ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ, ಇದು ಅಡ್ಮಿನ್ ಯೂಸರ್ ಇನಿಷಿಯಲೈಸರ್, ಇದು ಗೊತ್ತಲ್ವಾ ನಿಮಗೆ. ಸೊ ಈ ಕ್ಲಾಸ್ ಎಂತಕ್ಕೆ ಯೂಸ್ ಮಾಡ್ತಿದ್ವಿ ಅಂತ ಹೇಳಿದ್ರೆ, ನಾವು ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಒಂದು ಯೂಸರ್ ಇರಬೇಕಲ್ವಾ ಡೇಟಾಬೇಸಲ್ಲಿ. ಸೊ ಅದು ಕ್ರಿಯೇಟ್ ಆಗೋಕ್ಕೆ ನಾವು ಅಡ್ಮಿನ್ನು ಮತ್ತು ಅಡ್ಮಿನ್ 1 2 3 4 ಅಂತ ಯೂಸರ್ ಕ್ರಿಯೇಟ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ, ಓಕೆನಾ. ನೆಕ್ಸ್ಟ್ ನಾನೇನು ಹೇಳಿದೆ, ಡಯಾಗ್ರಾಮಲ್ಲಿ ಆತ್ ಕಂಟ್ರೋಲರ್ ಅಂತ ಹೇಳಿದೆ ಅಲ್ವಾ. ಸೊ ಇದೇ ಆತ್ ಕಂಟ್ರೋಲರು, ಓಕೆನಾ. ಆತ್ ಕಂಟ್ರೋಲರ್ ನಾನೇನು ಮಾಡ್ತೀನಿ, ಜನರೇಟ್ ಟೋಕನ್ ಅಂತ ಒಂದು ಮೆಥಡ್ ಬರಿತೀನಿ. ಆತ್ ಕಂಟ್ರೋಲರು ಅದು ರೆಸ್ಟ್ ಕಂಟ್ರೋಲರು, ರೆಸ್ಟ್ API ಆಗಿರೋದ್ರಿಂದ ರೆಸ್ಟ್ ಕಂಟ್ರೋಲಿಂದ ಆ್ಯನೋಟೇಟ್ ಮಾಡ್ತೀನಿ, ಓಕೆನಾ. ಅದಾದಮೇಲೆ ಅದು ಪಬ್ಲಿಕ್ ಸ್ಟ್ರಿಂಗು ಜನರೇಟ್ ಟೋಕನ್ ಅಂತ ಹಾಕ್ತೀನಿ, ಓಕೆನಾ. ಜನರೇಟ್ ಟೋಕನ್ ಮಾಡಬೇಕು, ಇದು ಟೋಕನ್ ಜನರೇಟ್ ಮಾಡುತ್ತೆ. ಆ್ಯಂಡ್ ಇದಕ್ಕೆ ಪೋಸ್ಟ್ ಮ್ಯಾಪಿಂಗು ಕೊಡ್ತಾ ಇದ್ದೀನಿ, ಅಥೆಂಟಿಕೇಟು. ಆ್ಯಂಡ್ ಇದು ರಿಕ್ವೆಸ್ಟ್ ಮ್ಯಾಪಿಂಗ್, ಇದು ಲೈಕ್ ಪಾತ್ ಬಂದ್ಬಿಟ್ಟು ಅಥೆಂಟಿಕೇಟ್ ಅಂತ ಕೊಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಸೊ ಇವಾಗ ನಾವು ಫಸ್ಟು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ನ ಕಳಿಸ್ತೀವಿ ಗೊತ್ತಾ. ಸೊ ಅದು ಅಥೆಂಟಿಕೇಟ್ ಮಾಡಬೇಕು. ಸೊ ಅದಕ್ಕೆ ನಾವು ರಿಕ್ವೆಸ್ಟ್ ಬಾಡಿಯಲ್ಲಿ ಇದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ. ಸೊ ನಾನೇನು ಮಾಡಿದ್ದೀನಿ, ಎಂಟಿಟಿಲಿ ಹೋಗ್ಬಿಟ್ಟು ಒಂದು ಆತ್ ರಿಕ್ವೆಸ್ಟ್ ಅಂತ ಒಂದು ಪೋಜೋ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಿಲ್ಲ, ಜಸ್ಟ್ ಯೂಸರ್ ನೇಮ್ ಪಾಸ್ವರ್ಡ್ ಅಂತ ಹಾಕಿದ್ದೀನಿ. ಸೊ ಇದನ್ನೇ ಈ ಕ್ಲಾಸ್ನೇ ಇಲ್ಲಿ ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ, ಆತ್ ಕಂಟ್ರೋಲ್ ರಿಕ್ವೆಸ್ಟ್ ಬಾಡಿ ಹಾಕಿ, ಓಕೆನಾ. ಇದೇನಾಯಿತು, ಇವಾಗ ನೀವು ಈ ಡಯಾಗ್ರಾಮ್ ಪ್ರಕಾರ ನೋಡ್ತೀವಿ ಅಂತ ಹೇಳಿದ್ರೆ, ಈ ಆತ್ ಕಂಟ್ರೋಲಲ್ಲಿ ನಾವು ಅಥೆಂಟಿಕೇಶನ್ ಮಾಡ್ತಾ ಇದ್ದೀವಲ್ವಾ. ಸೊ ಅಥೆಂಟಿಕೇಟ್ API ಆಯಿತು. ಸೊ ಅಥೆಂಟಿಕೇಶನ್ ಯಾವ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವಾಗ ನೋಡಿ ಇದರಲ್ಲಿ ಆತ್ ಕಂಟ್ರೋಲರ್ಗೆ ರಿಕ್ವೆಸ್ಟ್ ಬಂತು, ಓಕೆನಾ. ಆ ರಿಕ್ವೆಸ್ಟ್ನ ನಾವೇನು ಮಾಡಬೇಕು, ಅಥೆಂಟಿಕೇಶನ್ ಪ್ರೊವೈಡರ್ಗೆ ಕಳಿಸ್ಬೇಕು, ಓಕೆನಾ. ನಮ್ಮ ಹತ್ರ ಆಲ್ರೆಡಿ ಅಥೆಂಟಿಕೇಶನ್ ಮ್ಯಾನೇಜರ್ಗೆ ಕಳಿಸ್ಬೇಕು. ನಮ್ಮ ಹತ್ರ ಆಲ್ರೆಡಿ ಅಥೆಂಟಿಕೇಶನ್ ಮ್ಯಾನೇಜರ್ ಇದೆ. ಎಲ್ಲಿದೆ ಅಂತ ಹೇಳಿದ್ರೆ, ನೀವು ಸೆಕ್ಯೂರಿಟಿ ಕಾನ್ಫಿಗಲ್ಲಿ ಹೋದರೆ, ಈ ಸೆಕ್ಯೂರಿಟಿ ಕಾನ್ಫಿಗಲ್ಲಿ ನಾವು ಅಥೆಂಟಿಕೇಶನ್ ಮ್ಯಾನೇಜರ್ನ ಕ್ರಿಯೇಟ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಅಥೆಂಟಿಕೇಶನ್ಗೆ. ಸೊ ನಿಮಗೆ ಅದು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ಆ ವಿಡಿಯೋ ನೋಡಿ ಈ ಕಡೆ ಬನ್ನಿ. ಸೊ ನಾವೇನು ಮಾಡಿದ್ವಿ, ವಿ ಕ್ರಿಯೇಟೆಡ್ ಅಥೆಂಟಿಕೇಶನ್ ಮ್ಯಾನೇಜರ್. ಸೊ ಅದರಲ್ಲಿ ನಾವೇನು ಮಾಡಿದ್ವಿ, ಅಥೆಂಟಿಕೇಶನ್ ಮ್ಯಾನೇಜರ್ DAO ಅಥೆಂಟಿಕೇಶನ್ ಪ್ರೊವೈಡರ್ನ ಯೂಸ್ ಮಾಡ್ತಾ ಇದ್ದೀವಿ. ಮತ್ತು ಪಾಸ್ವರ್ಡ್ ಎನ್ಕೋಡರ್ ಕೂಡ ನಾವು ಸೆಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಿಕ್ರಿಪ್ಟ್ ಪಾಸ್ವರ್ಡ್ ಎನ್ಕೋಡರ್ನ ಸೆಟ್ ಮಾಡಿಕೊಂಡು ನಾವು ಅದನ್ನು ಪ್ರೊವೈಡರ್ ಮ್ಯಾನೇಜರ್ ಲೈಕ್ ನಾವು ಇದನ್ನು ರಿಟರ್ನ್ ಮಾಡ್ತಾ ಇದ್ದೀವಿ, ಓಕೆನಾ. ಸೇಮ್ ಅದನ್ನೇ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಅಥೆಂಟಿಕೇಶನ್ ಮ್ಯಾನೇಜರು ಡಾಟ್ ಅಥೆಂಟಿಕೇಟ್ ಅಂತ. ಆ್ಯಕ್ಚುಲಿ ಇದನ್ನು ಯಾವ ಥರ ಅಂತ ಹೇಳಿದ್ರೆ, ಅಥೆಂಟಿಕೇಶನ್ ಮ್ಯಾನೇಜರ್ ಯೂಸ್ ಮಾಡೋಕ್ಕೆ ನಾನು ಆಟೋ ವೈಡ್ ಮಾಡ್ತಾ ಇದ್ದೀನಿ, ಇಂಜೆಕ್ಟ್ ಮಾಡ್ತಾ ಇದ್ದೀನಿ, ಫೀಲ್ಡ್ ಇಂಜೆಕ್ಷನ್ ಅಂತ ಕರೀತಾರೆ, ಓಕೆನಾ. ದೆನ್ ಅಥೆಂಟಿಕೇಟ್ ಮ್ಯಾನೇಜರ್ ಡಾಟ್ ಅಥೆಂಟಿಕೇಟ್ ಅಂತ ಮೆಥಡ್ ಇರುತ್ತೆ, ಓಕೆನಾ. ಇದು ಬಂದ್ಬಿಟ್ಟು ಅಥೆಂಟಿಕೇಟ್ ಮಾಡೋದು. ಸೊ ಅಥೆಂಟಿಕೇಟ್ ಮೆಥಡು. ಸೊ ಇದಕ್ಕೆ ನಾವು ಅಥೆಂಟಿಕೇಶನ್ ಆಬ್ಜೆಕ್ಟ್ನ ಕಳಿಸ್ಬೇಕು, ಓಕೆನಾ. ಈ ಅಥೆಂಟಿಕೇಟ್ ಮೆಥಡ್ಗೆ ಪ್ಯಾರಾಮೀಟರ್ ಅಥೆಂಟಿಕೇಶನ್ ಆಬ್ಜೆಕ್ಟು. ಸೊ ಅಥೆಂಟಿಕೇಟ್ ಆಬ್ಜೆಕ್ಟ್ ಇರೋದ್ರಿಂದ ನಾವೇನು ಮಾಡ್ತಿದ್ವಿ, ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್ನ ಕೊಡ್ತಾ ಇದ್ದೀನಿ. ಯಾಕಂತ ಹೇಳ್ತೀನಿ ತಡೀರಿ. ಇಲ್ಲಿ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್ ಇದೆಯಲ್ಲ, ಸೊ ಇದು ಎಕ್ಸ್ಟೆಂಡ್ಸು ಅಬ್ಸ್ಟ್ರಾಕ್ಟ್ ಅಥೆಂಟಿಕೇಶನ್ ಟೋಕನ್ನು. ಇದು ಅಬ್ಸ್ಟ್ರಾಕ್ಟ್ ಅಥೆಂಟಿಕೇಶನ್ ಟೋಕನ್ ಬಂದ್ಬಿಟ್ಟು ಇಂಪ್ಲಿಮೆಂಟ್ಸ್ ಅಥೆಂಟಿಕೇಶನು. ಸೊ ಇದು ಏನಾಗುತ್ತೆ, ಸೊ ಇಟ್ ಬೇಸಿಕಲಿ ಇದು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್ನು ಇಂಪ್ಲಿಮೆಂಟ್ಸ್ ಅಥೆಂಟಿಕೇಶನ್ನು. ಇದೊಂದು ಹೈಯಾರ್ಕಿ ಬರುತ್ತೆ, ಮಲ್ಟಿ ಲೆವೆಲ್ ಇನ್ಹೆರಿಟೆನ್ಸ್, ಓಕೆನಾ. ಸೊ ಅದರಿಂದ ನಾನು ಇದು ನ್ಯೂ ಪಾಸ್ವರ್ಡ್ ಅಥೆಂಟಿಕೇಶನ್ ಟೋಕನ್ ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಾವು ಯೂಸರ್ ನೇಮ್ ಕೊಡಬೇಕು. ಯೂಸರ್ ನೇಮ್ ಎಲ್ಲಿದೆ, ಈ ಆತ್ ರಿಕ್ವೆಸ್ಟಲ್ಲಿ ಈ ಯೂಸರ್ ನೇಮ್ ಇದೆಯಲ್ಲ, ಆತ್ ರಿಕ್ವೆಸ್ಟ್ ಡಾಟ್ ಗೆಟ್ ಯೂಸರ್ ನೇಮು, ಆತ್ ರಿಕ್ವೆಸ್ಟ್ ಡಾಟ್ ಗೆಟ್ ಪಾಸ್ವರ್ಡ್, ಓಕೆನಾ.
ಸೊ ಇದೇನು ಮಾಡುತ್ತೆ, ಈ ಬೇಸಿಕಲಿ ಈ ಫ್ಲೋ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ನ ಪೋಸ್ಟ್ ಮನಿಂದ ಕಳಿಸ್ತೀವಿ ಗೊತ್ತಾ, ಅದನ್ನು ಅಥೆಂಟಿಕೇಶನ್ ಮ್ಯಾನೇಜರ್ಗೆ ಕಳಿಸುತ್ತೆ. ಆ ಅಥೆಂಟಿಕೇಶನ್ ಮ್ಯಾನೇಜರ್ ಬಂದ್ಬಿಟ್ಟು ಅಥೆಂಟಿಕೇಶನ್ ಪ್ರೊವೈಡರ್ಗೆ ಕಳಿಸ್ಬಿಟ್ಟು ಅದು ಡೇಟಾಬೇಸಿಂದ ವೆರಿಫೈ ಮಾಡುತ್ತೆ ವೆದರ್ ಈಸ್ ಎ ವ್ಯಾಲಿಡ್ ಯೂಸರ್ ಆರ್ ನಾಟ್ ಅಂತ. ಸೊ ಈ ಪಾರ್ಟಿಗೆ ನಿಮಗೆ ಅಥೆಂಟಿಕೇಶನ್ ಕಂಪ್ಲೀಟ್ ಆಗುತ್ತೆ. ಇನ್ ಕೇಸ್ ಅಥೆಂಟಿಕೇಶನ್ ಏನಾದರೂ ಇನ್ವ್ಯಾಲಿಡ್ ಯೂಸರ್ ಆದರೆ 401 ಅನ್ಆಥರೈಸ್ಡ್ ಎರರ್ ಅಂತ ಬರುತ್ತೆ, ಅದು ಕೂಡ ತೋರಿಸ್ತೀನಿ ನಾನು ನಿಮಗೆ. ಓಕೆನಾ. ಅದಾದಮೇಲೆ ಇವಾಗ ಅಥೆಂಟಿಕೇಟ್ ಯೂಸರ್ ಆದಮೇಲೆ ಈ ಫ್ಲೋ ಚಾರ್ಟ್ ಪ್ರಕಾರ ಏನಾಯಿತು, ನಾವು ಟೋಕನ್ನ ಜನ್ರೇಟ್ ಮಾಡಬೇಕು. ಓಕೆನಾ. ಟೋಕನ್ನ ಜನ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ಬೈ ಡಿಫಾಲ್ಟು ಈ ಸ್ಪ್ರಿಂಗ್ ಬಂದ್ಬಿಟ್ಟು ಈ JWTಗೆ ಸಪೋರ್ಟ್ ಕೊಡಲ್ಲ. ಓಕೆನಾ. ಲೈಕ್ ಇನ್ಬಿಲ್ಟ್ ಸಪೋರ್ಟ್ ಯಾವುದೇ ರೀತಿ ಇಲ್ಲ. ಸೊ ಅದಕ್ಕೆ ನಾವೇನು ಮಾಡಬೇಕು, 3 ಡಿಪೆಂಡೆನ್ಸಿನ ಹಾಕ್ಕೊಬೇಕು. ಯಾವುದಂತ ಹೇಳಿದ್ರೆ JJWT API, JJWT IMPL ಆ್ಯಂಡ್ JJWT ಜಾಕ್ಸನ್. ಸೊ ಈ 3 ಡಿಪೆಂಡೆನ್ಸೀಸ್ನ ನೀನು ಮೇವರ್ ರೆಪೋಸಿಟ್ರಿಯಿಂದ ತೊಗೊಂಡು ಹಾಕ್ಕೊಬೇಕು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಯಾವುದ್ಯಾವುದು ಕ್ಲಾಸಸ್ಸು ಮತ್ತು ಈ ಟೋಕನ್ನ ಜನ್ರೇಟ್ ಮಾಡೋಕ್ಕೆ ಯಾವುದ್ಯಾವುದು ಸಪೋರ್ಟ್ ಬೇಕೋ ಅದೆಲ್ಲನೂ ಕೊಡುತ್ತೆ. ಓಕೆನಾ. ಸೊ ಅದಾದಮೇಲೆ ನಾನೇನು ಮಾಡಿದ್ದೀನಿ, ಯುಟಿಲಿಟಿ ಕ್ಲಾಸ್ ಅಂತ ಇಲ್ಲಿದೆ, JWT ಯುಟಿಲಿಟಿ ಅಲ್ವಾ. ಸೊ ಅದಕ್ಕೆ ನಾನು ಯುಟಿಲ್ ಅಂತ ಒಂದು ಪ್ಯಾಕೇಜ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದರೊಳಗಡೆ JWT ಯುಟಿಲ್ ಅಂತ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಓಕೆನಾ. ಈ JWT ಯುಟಿಲ್ನ ಆ್ಯಸ್ ಯೂಶುವಲ್ ನಾನು ಕಾಂಪೊನೆಂಟಾಗಿ ಸ್ಪ್ರಿಂಗ್ ಬಿನ ಕನ್ವರ್ಟ್ ಮಾಡ್ತಾ ಇದ್ದೀನಿ ಯೂಸಿಂಗ್ @ಕಾಂಪೊನೆಂಟ್. ಓಕೆನಾ. ಸೊ ಇವಾಗ ಏನು ಮಾಡಬೇಕು, ಸ್ಟ್ರಿಂಗ್ ಇವಾಗ ಈ JWT ಯುಟಿಲ್ ಏನು ಕೆಲಸ, ಜನರೇಟ್ ಟೋಕನ್ ಅಲ್ವಾ, ಆ ಟೋಕನ್ ಜನರೇಟ್ ಮಾಡಿ ಜನರೇಟ್ ಟೋಕನ್ ಅಂತ ಕೊಡ್ತಾ ಇದ್ದೀನಿ. ಮತ್ತು ಅದಕ್ಕೆ ನಾನು ಯೂಸರ್ ನೇಮ್ ಪಾಸ್ ಮಾಡಬೇಕು ಟೋಕನ್ ಜನರೇಟ್. ಓಕೆನಾ. ಸೊ ಏನು ಮಾಡಬೇಕು, ಈ JWTS ಅಂತ ಇದೆ, ಜೇಸನ್ ವೆಬ್ ಟೋಕನ್ ಅಂತ. ಸೊ ಅದರಲ್ಲಿ JWTS ಅಲ್ಲಿ ಒಂದು ಬಿಲ್ಡರ್ ಅಂತ ಒಂದು ಮೆಥಡ್ ಇದೆ. ಸೊ ಆ ಬಿಲ್ಡರ್ನ ನೀವು ಕಾಲ್ ಮಾಡಬೇಕು. ಓಕೆನಾ. ಮತ್ತು ನಿಮ್ಗೆ ಇನ್ನೇನು ಅಂತ ಹೇಳಿದ್ರೆ ಈ JWT IO ವೆಬ್ಸೈಟ್ ಇದೆಯಲ್ಲ, ಇವಾಗ ನಾವು ಈ JWT ಟೋಕನ್ನ ಜನ್ರೇಟ್ ಮಾಡ್ಬೇಕಾದ್ರೆ ಇಲ್ಲಿ ಇವೆಲ್ಲ ಆಪ್ಷನ್ಸ್ನ ಬಾಡಿಯಲ್ಲಿ ಕಳಿಸ್ಬೇಕು. ಓಕೆನಾ. ಸೆಟ್ ಮಾಡಬೇಕು ನಾವು, ಲೈಕ್ ಸಬ್ಜೆಕ್ಟು, ನೇಮು, ಇಶ್ಯೂಡ್ ಅಟ್ಟು, ಎಕ್ಸ್ಪೈರೇಷನ್ ಅಟ್ಟು. ಸೊ ಅದನ್ನೇ ನಾವು ಇಲ್ಲಿ ಮಾಡ್ತಾ ಇರೋದು. ಓಕೆನಾ. JWTS.builder ಸೆಟ್ ಸಬ್ಜೆಕ್ಟ್ ಏನಂತ ಇದೆ ಇಲ್ಲಿ, ಸಬ್ಜೆಕ್ಟ್ ID ಬದಲು ನಾವು ಯೂಸರ್ ನೇಮ್ ಸೆಟ್ ಮಾಡ್ತಾ ಇದ್ದೀವಿ. ಮತ್ತು ಇಶ್ಯೂಡ್ ಅಟ್ಟು, ಈ ಟೋಕನ್ ಯಾವಾಗ ಇಶ್ಯೂಡ್ ಆಗುತ್ತೆ, ಪ್ರೆಸೆಂಟು ಕರೆಂಟ್ ಡೇಟ್ ಅಲ್ವಾ. ಸೊ ಅದಕ್ಕೆ ನ್ಯೂ ಡೇಟ್ ಅಂತ ಕೊಟ್ಟಿದ್ದೀವಿ. ಮತ್ತು ಸೆಟ್ ಎಕ್ಸ್ಪೈರೇಷನ್ ಬಂದ್ಬಿಟ್ಟು ಸೇಮ್ ನ್ಯೂ ಡೇಟ್ನೇ ಯೂಸ್ ಮಾಡಿದ್ದೀನಿ. ಬಟ್ ನ್ಯೂ ಡೇಟ್ನ ಯೂಸ್ ಮಾಡಿದ್ರೆ ಅದು ಟೋಕನ್ ಆನ್ ದ ಸ್ಪಾಟೇ ಎಕ್ಸ್ಪೈರ್ ಆಗೋಗುತ್ತೆ. ಸೊ ಅದಕ್ಕೆ ಏನು ಮಾಡ್ತಾ ಇದ್ದೀನಿ, system.current millisecondಸ್ನ ಯೂಸ್ ಮಾಡಿ ಇಲ್ಲಿ ಒಂದು ಎಕ್ಸ್ಪೈರೇಷನ್ ಟೈಮ್ ಅಂತ ಒಂದು ಪ್ರೈವೇಟ್ ಫೈನಲ್ ಲಾಂಗ್ ವೇರಿಯಬಲ್ ಕ್ರಿಯೇಟ್ ಮಾಡಿದ್ದೀನಿ. ಓಕೆನಾ. ಇದು ಲೈಕ್ ಕೋಡಿಂಗ್ ಡಿಸೈನ್ ಚೆನ್ನಾಗಿರಲಿ ಅಂತ, ಲೈಕ್ ಓಕೆನಾ, ಕೋಡಿಂಗ್ ಸ್ಟ್ಯಾಂಡರ್ಡ್ಸು. ಸೊ ಇದನ್ನ ಎಕ್ಸ್ಪೈರೇಷನ್ ಟೈಮ್ನ ನಾನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಅಂದರೆ ಈ ಟೋಕನ್ ಬಂದ್ಬಿಟ್ಟು ಬೇಸಿಕಲಿ ವ್ಯಾಲಿಡ್ ಫಾರ್ 1 hour. ಓಕೆನಾ. ಈ ಟೋಕನ್ನ ಆ್ಯಡ್ ಮಾಡಿದ್ದೀನಿ. ಇದು ಎಕ್ಸ್ಪೈರೇಷನ್ ಆಯಿತು. ಮತ್ತು ಸೈನ್ ವಿತ್. ಸೊ ಆ್ಯಕ್ಚುಲಿ ಈ ಸೈನ್ ವಿತ್ ಏನಕ್ಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಈ ಸಿಗ್ನೇಚರ್ ವೆರಿಫಿಕೇಷನ್ಗೆ ಯೂಸ್ ಮಾಡ್ತಾರೆ. ಸೊ ಇವಾಗ ಆ್ಯಕ್ಚುಲಿ ನಾನು ಬೇಸಿಕಲಿ ಹೇಳಿದೆ ಗೊತ್ತಾ, ಈ ಟೋಕನಲ್ಲಿ 3 ಪಾರ್ಟ್ ಇದೆ. ಒಂದು ಬಂದ್ಬಿಟ್ಟು ಫಸ್ಟ್ನೇದು ಬಂದ್ಬಿಟ್ಟು ಹೆಡರು, ಸೆಕೆಂಡ್ನೇದು ಬಂದ್ಬಿಟ್ಟು ಪೇಲೋಡು, ಥರ್ಡ್ನೇ ಬಂದ್ಬಿಟ್ಟು ಸಿಗ್ನೇಚರು. ಓಕೆನಾ. ಸೊ ಈ ಸಿಗ್ನೇಚರ್ನ ವೆರಿಫೈ ಮಾಡೋಕ್ಕೆ ನಾವು ಬಂದ್ಬಿಟ್ಟು ಇದು ಕೀಸ್ನ ಯೂಸ್ ಮಾಡಬೇಕು. ಓಕೆನಾ. ಇವಾಗ ನೀನೇನು ಮಾಡ್ತೀಯಾ, ಸೊ ಅದಕ್ಕೆ ಇವಾಗ ಬೇಸಿಕಲಿ ಸ್ಟ್ರಿಂಗ್ ಇರುತ್ತೆ ಒಂದು, ಯಾವುದೋ ಒಂದು ಮೈ ಸೀಕ್ರೆಟ್ ಕೀ, ಇದು ನನ್ನ ಸ್ಟ್ರಿಂಗು, ಇದು ಲೈಕ್ ಮೋರ್ ದೆನ್ 32 ಬಿಟ್ಸ್ ಇರಬೇಕು. ಇದನ್ನು ಕ್ರಿಯೇಟ್ ಮಾಡ್ತೀಯ. ಸೊ ಇವಾಗ ಬೇಸಿಕಲಿ ಬರೀ ಸ್ಟ್ರಿಂಗ್ನ ಕೊಟ್ಟರೆ ನಿನಗೆ ಅದು ವರ್ಕ್ ಆಗಲ್ಲ. ಓಕೆನಾ. ಆ ಸ್ಟ್ರಿಂಗನ್ನು ನೀನು ಕೀಸ್ ಆಗಿ ಕನ್ವರ್ಟ್ ಮಾಡಬೇಕು. ಆ ಕೀಸಾಗಿ ಕನ್ವರ್ಟ್ ಮಾಡೋಕ್ಕೆ ನೀನೇನು ಮಾಡ್ತೀಯ, ಕೀಸ್ ಡಾಟ್ ಹ್ಯಾಕ್ ಮ್ಯಾಶ್ ಕೀ ಅಂತ ಇದೆ. ಸೊ ಓಕೆನಾ. ಇವಾಗ ನೀನು ಮೆಥಡ್ ಒಳಗಡೆ ಹೋದರೆ ಹ್ಯಾಕ್ ಮ್ಯಾಶ್ ಅಂತ ಒಂದು ಲೈಕ್ ಆಲ್ಗರಿದಮ್ ಇದು. ಓಕೆನಾ. ಸೊ ಆಲ್ಗರಿದಮ್ನ ಯೂಸ್ ಮಾಡಿಬಿಟ್ಟು ಕೀಸ್ ಡಾಟ್ ಹ್ಯಾಕ್ ಮ್ಯಾಕ್ಷ ಮತ್ತು ಇದು ನಿಂದು ಕೀ ಪಾಸ್ ಮಾಡ್ತೀಯ, ಡಾಟ್ ಗೆಟ್ ಬೈಟ್ಸ್ ಅಂತ ಕೊಟ್ಟರೆ ನಿಂದು ಸೀಕ್ರೆಟ್ ಕೀ ರೆಡಿ ಆಗುತ್ತೆ. ಓಕೆನಾ. ಸೊ ಅದೇ ಸೀಕ್ರೆಟ್ ಕೀನ ನೀನು ಸೈನ್ ಮಾಡಬೇಕು ಸಿಗ್ನೇಚರ್ ವೆರಿಫಿಕೇಷನ್ಗೆ. ಸೊ ಸೈನ್ಸ್ ವಿತ್ ಸೀಕ್ರೆಟ್ ಕೀ ಯಾವ ಅಲ್ಗಾರಿದಮ್ ಯೂಸ್ ಮಾಡ್ತೀಯಾ, ಲೈಕ್ ದೇರ್ ಆರ್ ಸೋ ಮೆನಿ ಅಲ್ಗಾರಿದಮ್ಸ್. ನಾನು ಬಂದ್ಬಿಟ್ಟು HS256 ಯೂಸ್ ಮಾಡ್ತಾ ಇದ್ದೀನಿ. ಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ HS384 HS512 ಏನೇನಿದೆ, ನಾನು HS256 ಯೂಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಡಾಟ್ ಕಾಂಪ್ಯಾಕ್ಟ್ ಅಂತ ಇದೆ. ಯಾಕಂತ ಹೇಳಿದ್ರೆ ಇದೆಲ್ಲ ಜನ್ರೇಟ್ ಆಗುತ್ತಲ್ಲ. ಸೊ ಈ ಜೇಸನ್ನ ನೀವು ಕಾಂಪ್ಯಾಕ್ಟ್ ಮಾಡೋಕ್ಕೆ, ಕಂಪ್ರೆಸ್ ಮಾಡೋಕ್ಕೆ ಕಾಂಪ್ಯಾಕ್ಟ್ ಅಂತ ಯೂಸ್ ಮಾಡ್ತೀವಿ. ಸೊ ಇದನ್ನು ನೀನು ರಿಟರ್ನ್ ಮಾಡ್ತಾ ಇದೀಯಾ. ಓಕೆನಾ. ರಿಟರ್ನ್ ಮಾಡಿದಾಗ ಏನಾಯಿತು, ನಿಮಗೆ ಟೋಕನ್ ಜನ್ರೇಟ್ ಆಯಿತು. ಸೊ ಇವಾಗ ನೀನೇನು ಮಾಡಬೇಕು, ಈ ಜನ್ರೇಟ್ ಆತ್ ಕಂಟ್ರೋಲ್ ಈ ಜನ್ರೇಟ್ನ ಯಾವ ಥರ ಟೋಕನ್ ಮಾಡ್ತೀಯ ಅಂತ ಹೇಳಿದ್ರೆ, ಸೊ ಮಾಮೂಲಿ ಆ JWT ಯುಟಿಲ್ನ ಇಂಜೆಕ್ಟ್ ಮಾಡ್ತೀಯ, ಫೀಲ್ಡ್ ಇಂಜೆಕ್ಷನ್ ಮಾಡ್ತೀಯ. ಆಮೇಲೆ JWT ಯುಟಿಲ್ ಡಾಟ್ ಜನ್ರೇಟ್ ಟೋಕನ್. ಓಕೆನಾ. ಮತ್ತು ಆ ಟೋಕನ್ ಜನ್ರೇಟ್ ಮಾಡೋಕ್ಕೆ ನೀನು ಯೂಸರ್ ನೇಮ್ ಕೊಡಬೇಕಲ್ಲ, ಎಲ್ಲಿಂದ ಬರುತ್ತೆ, ಇವಾಗ ಆತ್ ರಿಕ್ವೆಸ್ಟಲ್ಲಿ ಬರ್ತಾ ಇರುತ್ತಲ್ಲ ಯೂಸರ್ ನೇಮ್, ಆತ್ ರಿಕ್ವೆಸ್ಟ್ ಡಾಟ್ ಗೆಟ್ ಯೂಸರ್ ನೇಮ್ನ ಕಳಿಸ್ತೀಯ. ಸೊ ಅದನ್ನೇ ಇಲ್ಲಿ ರಿಟರ್ನ್ ಮಾಡ್ತೀಯ. ಓಕೆನಾ. ಇಟ್ ವಿಲ್ ರಿಟರ್ನ್ ಸ್ಟ್ರಿಂಗ್.
ಇದೇನಾಗುತ್ತೆ, ಈ ಜನರೇಟ್ ಟೋಕನ್ ಸ್ಟ್ರಿಂಗ್ನ ರಿಟರ್ನ್ ಮಾಡ್ತಾ ಇದೆ. ಸೊ ನೀನು ಅದನ್ನು ಇಲ್ಲಿಂದ ರಿಟರ್ನ್ ಮಾಡ್ತೀಯ, ಓಕೆನಾ. ಸೊ ಇದನ್ನು ರಿಟರ್ನ್ ಮಾಡ್ತೀಯ, ಆವಾಗ ನಿನ್ಗೇನಾಗುತ್ತೆ, ಟೋಕನ್ ಜನರೇಟ್ ಆಗುತ್ತೆ. ಆರ್ತ್ ಕಂಟ್ರೋಲರ್ ಇಂದ ಟೋಕನ್ ಜನರೇಟ್ ಆಗುತ್ತೆ. ಸೊ ದಿಸ್ ಈಸ್ ಬೇಸಿಕಲಿ ದ ಫ್ಲೋ, ಓಕೆನಾ. ಏನೇ ಡೌಟ್ಸ್ ಇದ್ರೂ ಕೂಡ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಇವಾಗ ನಾನೇನು ಮಾಡ್ತೀನಿ, ಅಪ್ಲಿಕೇಶನ್ನ ರನ್ ಮಾಡ್ತೀನಿ, ಓಕೆನಾ. ಮತ್ತು ಇನ್ನೊಂದು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಸೊ ಈ ಅಥೆಂಟಿಕೇಟ್ ಎ ಪಿ ಐ ಇದೆಯಾ ಗೊತ್ತಾ, ಇದು ಅಥೆಂಟಿಕೇಟ್ ಎ ಪಿ ಐ. ಈ ಅಥೆಂಟಿಕೇಟ್ ಎ ಪಿ ಐನ ನಾನಿಲ್ಲಿ ಅಥೆಂಟಿಕೇಶನ್ನ ಸ್ಕಿಪ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ, ನಾ ಅಥೆಂಟಿಕೇಟ್ ಎ ಪಿ ಐನ ಏನಂತ ಕಾಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟೋಕನ್ನ ಜನ್ರೇಟ್ ಮಾಡೋಕ್ಕೆ ಅಲ್ವಾ. ಸೊ ಇವಾಗ ಇದೇನಾಗುತ್ತೆ, ಟೋಕನ್ ಜನ್ರೇಟ್ ಮಾಡೋಕ್ಕೆ ನೀನು ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಕೊಡ್ತೀಯಾ. ಎಲ್ಲಿ ಕೊಡ್ತೀಯಾ, ಬಾಡಿಯಲ್ಲಿ ಕೊಡ್ತೀಯಾ, ಓಕೆನಾ. ಇವಾಗ ನೀವು ಇದರಲ್ಲಿ ಹೋದರೆ ಈ ಬಾಡಿಯಲ್ಲಿ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಕೊಡ್ತೀಯಾ. ಸೊ ಅದು ನಿಮಗೆ ಟೋಕನ್ನ ವಾಪಸ್ ಕೊಡುತ್ತೆ. ನೀವು ಇನ್ ಕೇಸ್ ಇದನ್ನು ಪರ್ಮಿಟಲ್ಲಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ನಿಮಗೆ 401 ಅನ್ಆಥರೈಸ್ಡ್ ಎರರ್ ಕೊಡುತ್ತೆ. ಯಾಕಂತ ಹೇಳಿದ್ರೆ, ಸಿನ್ಸ್ ಯು ಆರ್ ಯೂಸಿಂಗ್ ಬೇಸಿಕ್ ಅಥೆಂಟಿಕೇಶನ್ ಯೂಸ್ ಮಾಡೋದ್ರಿಂದ, ಇಲ್ಲಿ ನೀವು ಆಥರೈಸೇಷನ್ಗೆ ಹೋಗ್ಬಿಟ್ಟು ಇಲ್ಲಿ ಕೂಡ ನೀವು ಬೇಸಿಕ್ ಅದು ಸೆಲೆಕ್ಟ್ ಮಾಡಿ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕು, ಓಕೆನಾ. ಬಟ್ ನಾನು ಈ ಅಥೆಂಟಿಕೇಟ್ ಎ ಪಿ ಐನ ಕಾಲ್ ಮಾಡ್ತಾ ಇರೋದೇ ಒಂದು ಟೈಮ್ ಅಥೆಂಟಿಕೇಟ್ ಆಗಿ ಟೋಕನ್ನ ಪಡ್ಕೊಳ್ಳೋಕ್ಕೆ ಅಲ್ವಾ. ಸೊ ಅದಕ್ಕೆ ಡೈರೆಕ್ಟ್ ಇವಾಗ ನೀವು ಇದರಲ್ಲಿ ನೋಡ್ತೀನಿ ಅಂದರೂ ಕೂಡ ಈ ಇಮೇಜಲ್ಲಿ ಆ ಕ್ಲೈಂಟು ಡೈರೆಕ್ಟ್ ಆರ್ತ್ ಕಂಟ್ರೋಲರ್ಗೆ ಆ ರಿಕ್ವೆಸ್ಟ್ ಬಂದ್ಬಿಟ್ಟು ಡೈರೆಕ್ಟ್ ಆರ್ತ್ ಕಂಟ್ರೋಲರ್ಗೆ ಲ್ಯಾಂಡ್ ಆಗಬೇಕು. ಯಾವುದೇ ರೀತಿ ಫಿಲ್ಟರ್ಗಾಗಲಿ ಯಾವುದಕ್ಕೂ ಲ್ಯಾಂಡ್ ಆಗಬಾರ್ದು. ಸೊ ಅದಕ್ಕೆ ನಾನು ಅದನ್ನು ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಅಥೆಂಟಿಕೇಶನ್ನ, ಓಕೆನಾ. ಇದು ಅರ್ಥ ಆಯ್ತಲ್ವಾ. ಸೊ ಐ ಥಿಂಕ್ ನಮ್ಮ ಅಪ್ಲಿಕೇಶನ್ ಅಪ್ ಆಗಿದೆ. ಇವಾಗ ನಾನೇನು ಮಾಡ್ತೀನಿ, ಇದು ನೋ ಅಂತ ಕೊಡ್ತೀನಿ, ಓಕೆನಾ. ಇವಾಗ ನೋಡಿ, ಪೋಸ್ಟ್ ಮೆಥಡ್ ನಾನು ಅಥೆಂಟಿಕೇಟ್ ಎ ಪಿ ಐನ ಕಾಲ್ ಮಾಡ್ತಾ ಇದ್ದೀನಿ. ಬಾಡಿಯಲ್ಲಿ ಏನು ಕೊಡ್ತೀನಿ, ಅಡ್ಮಿನ್ 1 2 3 4, ಓಕೆನಾ. ಸೆಂಡ್ ಅಂತ ಕೊಟ್ಟೆ, ಓಕೆನಾ. ಸೆಂಡ್ ಅಂತ ಕೊಟ್ಟ ತಕ್ಷಣ ನಿಮಗೆ ಟೋಕನ್ನು ಜನ್ರೇಟ್ ಆಯಿತು, ಓಕೆನಾ. ಇದೇ ಟೋಕನ್. ಇನ್ ಕೇಸ್ ನಾನೇನು ಮಾಡ್ತೀನಿ, ಇವಾಗ 1 2 3 4 5 ಅಂತ ರಾಂಗ್ ಪಾಸ್ವರ್ಡ್ ಕೊಡ್ತೀನಿ. ಸೊ ರಾಂಗ್ ಪಾಸ್ವರ್ಡ್ ಕೊಟ್ಟ ತಕ್ಷಣ ನಿಮಗೆ 401 ಅನ್ಆಥರೈಸ್ಡ್ ಅಂತ ಎರರ್ ಬಂತು, ಓಕೆನಾ. ಆ್ಯಂಡ್ ಇವಾಗ ಟೋಕನ್ ಜನ್ರೇಟ್ ಆಯ್ತಲ್ವಾ. ನಾನು ಆ್ಯಕ್ಚುಲಿ ಇದು ತುಂಬ ಲೆಂತೇ ಆಗುತ್ತೆ ಅಂತ ವಿಡಿಯೋ, ಇದರಲ್ಲಿ ಜಸ್ಟ್ ಟೋಕನ್ ಜನ್ರೇಷನ್ ಮಾತ್ರ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವ ಥರ ಇದನ್ನು ವೆರಿಫೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ನಾವು ಈ ಟೋಕನ್ನ ಡಿಕೋಡ್ ಮಾಡೋಕ್ಕೆ ಟ್ರೈ ಮಾಡೋಣ, ಓಕೆನಾ. ಈ ಜೇಸನ್ ವೆಬ್ ಟೋಕನ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡೋಣ ಈ ಟೋಕನ್ನ. ಇಲ್ಲಿ ಪೇಸ್ಟ್ ಮಾಡಿದ ತಕ್ಷಣ ನೋಡಿ, ಆಲ್ಗರಿದಮ್ HS256 ಯೂಸ್ ಮಾಡ್ತಾ ಇದ್ವಿ. ಸಬ್ಜೆಕ್ಟು ನಮ್ದು ಯೂಸರ್ ನೇಮ್ ಯೂಸ್ ಮಾಡಿದ್ವಿ, ನಮ್ದು ಯೂಸರ್ ನೇಮ್ ಅಡ್ಮಿನ್, ಮತ್ತು ಇಶ್ಯೂ ಡಾಟ್ ಎಕ್ಸ್ಪೈರೇಷನ್ ಅಟ್ಟು, ಓಕೆನಾ. ಲೈಕ್ ಅದೇ ಜಸ್ಟ್ 1 hour ಕೊಟ್ಟಿದ್ದೀವಲ್ಲ, ಸೊ ಅದು ಬಂದಿದೆ. ಮತ್ತು ಸಿಗ್ನೇಚರ್ ವೆರಿಫಿಕೇಷನ್ನು ಫೇಲ್ಡ್ ಅಂತ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವಿದು ಸೀಕ್ರೆಟ್ ಕೀ ಯೂಸ್ ಮಾಡಿದ್ದೀವಲ್ಲ, ಇದು ಸೀಕ್ರೆಟ್ ಕೀ ಇದು ನಮ್ದಲ್ಲ. ಯಾಕಂತ ಹೇಳಿದ್ರೆ ನೀವು ಇಲ್ಲಿ ಹೋಗ್ಬೋದು, ಈ ವಿಡಿಯೋದಲ್ಲಿ ಇಲ್ಲೋಗಿ JWT UTIL ನಮ್ಮದು ಸೀಕ್ರೆಟ್ ಕೀ ಬಂದ್ಬಿಟ್ಟು ಇದು ಮೈ ಸೀಕ್ರೆಟ್ ಕೀ 1 2 3 4 5. ಇಲ್ಲಿರೋದು ಎ ಸೀಕ್ರೆಟ್ ಬೇರೆ ಏನೋ ಇದೆ. ಇವಾಗ ನಾನು ಇದನ್ನು ರಿಮೂವ್ ಮಾಡಿ ಇದನ್ನು ಹಾಕಿದ್ರೆ ಇವಾಗ ನೋಡ್ಬೋದು, ಇವಾಗ ವ್ಯಾಲಿಡ್ ಸೀಕ್ರೆಟು ಮತ್ತು ಸಿಗ್ನೇಚರ್ ವೆರಿಫೈಡ್ ಅಂತ ಬರ್ತಾ ಇದೆ. ಸೊ ದಿಸ್ ಈಸ್ ಹೌ ವಿ ವಿಲ್ ಜನರೇಟ್ ದ JWT ಟೋಕನ್, ಓಕೆನಾ. ಸೊ ನಿಮಗೆ ಯಾವುದೇ ರೀತಿ ಇದರಲ್ಲಿ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಆ್ಯಕ್ಚುಲಿ ತುಂಬ ನೀವು ಯಾವುದೇ ಬೇರೆ ವಿಡಿಯೋಸ್ ಟ್ಯುಟೋರಿಯಲ್ಸಲ್ಲಿ ನೋಡಿದ್ರೆ ಬೇರೆ ಬೇರೆ ಥರ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನನಗೆ ಅರ್ಥ ಆಗಿದ್ದು, ನನಗೆ ಒನ್ ಆಫ್ ದ ಸಿಂಪ್ಲೆಸ್ಟ್ ವೇಯಲ್ಲಿ ಅರ್ಥ ಆಗಿದ್ದು ಇದೇ ಥರ, ಓಕೆನಾ. ಸೊ ಇದೇ ಥರ ಫ್ಲೋ ಚಾರ್ಟು ಕೂಡ ತುಂಬ ಸಿಂಪಲ್ ಆಗಿದೆ. ನಾನು ಹೆಂಗೆ ಎಕ್ಸ್ಪ್ಲೈನ್ ಮಾಡೋದನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅದೇ ಥರ ಇದೆ. ಸೊ ಇದೇ ಥರ ನೀವು ಎಲ್ಲ ಮೆಥಡ್ಸ್ನ ಯೂಸ್ ಮಾಡ್ಕೊಂಬಿಟ್ಟು JWT ಟೋಕನ್ನ ಜನ್ರೇಟ್ ಮಾಡ್ಕೊಬೋದು, ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅದರಲ್ಲಿ ನಾನು ಯಾವ ಥರ ಈ ಟೋಕನ್ನ ವೆರಿಫೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.